ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಮತ್ತೊಂದು ಆತಂಕಕಾರಿ ಮಾಹಿತಿ ಲಭ್ಯವಾಗ್ತಾ ಇದೆ. ಭಯೋತ್ಪಾದಕಿ ಶಾಹೀನ್ ಮೊಬೈಲ್ನಲ್ಲಿ ಸ್ಫೋಟಕ ಸತ್ಯ. ಮೊಬೈಲ್ ಪರಿಶೀಲನೆ ವೇಳೆ ಸಿಕ್ಕಿದೆ ಮತ್ತಷ್ಟು ಸಾಕ್ಷ್ಯಗಳು. ಎನ್ಐಎ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಇದೀಗ ರಿವೀಲ್ ಆಗಿದೆ. ದೆಹಲಿ ಬ್ಲಾಸ್ಟ್ ಕೇಸ್ನಲ್ಲಿ ಆತಂಕಕಾರಿ ಮಾಹಿತಿ ಲಭ್ಯವಾಗಿದೆ. ಭಯೋತ್ಪಾದಕಿ ಶಾಹೀನ್ ಮೊಬೈಲ್ನಲ್ಲಿ ಸ್ಫೋಟಕ ಸತ್ಯ. ಮೊಬೈಲ್ ಪರಿಶೀಲನೆ ವೇಳೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದೆ ಎನ್ಐಎ ಅಧಿಕಾರಿಗಳಿಗೆ. ಮೊಬೈಲ್ ಸೀಕ್ರೆಟ್ಗೆ ಎನ್ಐಎ ಅಧಿಕಾರಿಗಳಿಗೆ ಬೇಗ ಶಾಕ್ ಆಗಿದೆ. ಆತ್ಮಾಹುತಿ ದಾಳಿಗೆ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದಂತಹ ಶಾಹೀನ್ ವಾಟ್ಸ್ಆಪ್ ಗ್ರೂಪ್ ಮಾಡಿ ಮಹಿಳೆಯರನ್ನ ರೆಡಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ವಿಚ್ಛೇದಿತ ಮಹಿಳೆಯರು ಹದಿಹರಿಯದ ಹುಡುಗಿಯರೇ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ರಂತೆ. ಇದರಲ್ಲಿ ಸೊ ಈ ಅವರ ತಲೆಯಲ್ಲಿ ಜಿಹಾದಿಯನ್ನ ತುಂಬಿ ಆತ್ಮಾಹುತಿ ದಾಳಿಗೆ ಬಳಸಿಕೊಳ್ಳುವಂತಹ ಪ್ಲಾನ್ ಅನ್ನ ಮಾಡಿದ್ದಾಳೆ ಭಯೋತ್ಪಾದಕಿ ಶಾಹೀನ್. ಎನ್ಐಎ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ದೆಹಲಿಯ ಬ್ಲಾಸ್ಟ್ ಕೇಸ್ನಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಶಾಹೀನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಸತ್ಯಾಂಶಗಳು ಬಯಲಾಗ್ತಾ ಇದೆ. ಮತ್ತೆ ಆಕೆಯ ಮೊಬೈಲ್ನಲ್ಲಿಯೂ ಕೂಡ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆಕೆ ಒಂದಷ್ಟು ಜನರನ್ನ ಬಳಕೆ ಮಾಡ್ಕೊಳ್ಳೋಕೆ ತಯಾರಿಯನ್ನ ಮಾಡ್ಕೊಂಡಿದ್ಲು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದ್ದಂತಹ ಶಾಹೀನ್ ಈ ವಿಧವೆಯರು ಇರ್ತಾರಲ್ಲ ಅಂಥವ್ರನ್ನ, ಪಾಪ ಏನೂ ಗೊತ್ತಿಲ್ಲದೆ ಇರುವಂತಹ ಹೆಣ್ಮಕ್ಳಿರ್ತಾರೆ ಅಂತ ಹುಡುಗಿಯರನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ವಾಟ್ಸಪ್ ಗ್ರೂಪ್ ಮಾಡಿ ಮಹಿಳೆಯರನ್ನ ರೆಡಿ ಮಾಡುವುದಕ್ಕೆ ಪ್ಲಾನ್ಗಳನ್ನ ಮಾಡಿದ್ರು. ವಿಚ್ಛೇದಿತ ಮಹಿಳೆಯರು ಈ ಹದಿಹರಿಯದ ಹುಡುಗಿಯರನ್ನೇ ಟಾರ್ಗೆಟ್ ಆಗಿ ಮಾಡಿಕೊಂಡಿದ್ಲು ಅನ್ನೋದು ಸದ್ಯಕ್ಕೆ ಎನ್ಐಎ ತನಿಖೆಯಿಂದ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ.